ಹಾಯ್ ಹಲೋ ವೆಲ್ಕಮ್ ಟು ಗೀತಾ ಗ್ಯಾಲರಿ. ಇವತ್ತು ಕಡಲೆಬೇಳೆ ಮಾವಿನಕಾಯಿ ಕೋಸಂಬರಿ ಹೇಗೆ ಮಾಡೋದು ನೋಡೋಣ ಬನ್ನಿ. ನಮ್ಮ ಉತ್ತರ ಕರ್ನಾಟಕನಲ್ಲಿ ಇದು ಶ್ರಾವಣ ಮಾಸಕ್ಕೆ ಅಥವಾ ರಾಮನವಮಿಗೆ ತುಂಬಾ ಮಾಡ್ತಾರೆ. ಕಡಲೆಬೇಳೆಯನ್ನು ಚೆನ್ನಾಗಿ ತೊಳೆದು 2-3 ತಾಸು ನೆನೆಸಿ ಇಟ್ಕೊಂಡಿರಿ. ಇದಕ್ಕೆ ಬೇಕಾದ ಐಟಮ್ಸನ್ನೆಲ್ಲ ಹೆಚ್ಚಿ ತುರಿದು ಇಟ್ಕೊಳ್ಳಿ. ಮೊದಲಿಗೆ ಕಡಲೆಬೇಳೆಯನ್ನು ಒಂದು ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೊಂಡು ಇದಕ್ಕೆ ಹಸಿಮೆಣಸಿನಕಾಯಿ ಮತ್ತು ಜೀರಿಗೆ, ಸ್ವಲ್ಪ ಉಪ್ಪು, ಹಸಿ ಕೊಬ್ಬರಿ ಹಾಕಿ ತರಿಯಾಗಿ ರುಬ್ಕೊಳ್ಳಿ. ಇದು ಒಂದು ಬೌಲ್ಗೆ ತೆಗೆದುಕೊಂಡು ಇದಕ್ಕೆ ಸೌತೆಕಾಯಿ, ಗೀಚಿದ ಕ್ಯಾರೆಟು, ಮಾವಿನಕಾಯಿ ಮತ್ತು ದಾಳಿಂಬೆ ಕಾಳು, ಸ್ವಲ್ಪ ಒಗ್ಗರಣೆ, ಕರಿಬೇವು, ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇದಕ್ಕೆ ಬೇಕಾದರೆ ಒಗ್ಗರಣೆಯನ್ನು ಹಾಕಿ ಸರ್ವ್ ಮಾಡಿ, ಇಲ್ಲಾಂದರೆ ಹಾಗೇನೂ ತಿನ್ನಬಹುದು.